ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಒಣ ಮಾತುಗಳು ಅಂದ್ರೆ ಬರೀ ವ್ಯರ್ಥದ ಮಾತುಗಳು. ಇದರಲ್ಲಿ ಸಾಕಷ್ಟು ನಮ್ಮ ಜೀವನ ಎಲ್ಲನ ಬೆಳಗಿನಿಂದ ಸಂಜೆ ತನಕ ಎಷ್ಟು ಮಾತಾಡ್ತೀವಿ ಅದರಲ್ಲಿ 90% ಸಾಕಷ್ಟು ಜನರದ್ದು ವ್ಯರ್ಥ ಮಾತುಗಳು ಇರ್ತವೆ. ಅದರಲ್ಲಿ ಯಾವ ಲಾಭನೂ ಇರೋದಿಲ್ಲ. ನೋಡಿ, ಅಂಥದ್ದೊಂದು ವ್ಯರ್ಥ ಮಾತಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ಯಾವ ಲಾಭನೂ ಇಲ್ಲ. ನೋಡಿ, ಈ ನಮ್ಮ ದೇಶದ ಒಳಗಡೆ ಸಾಕಷ್ಟು ಊರುಗಳಲ್ಲಿ ಇನ್ನೂ ವಿದ್ಯುತ್ ಇಲ್ಲ, ಆಸ್ಪತ್ರೆಗಳಿಲ್ಲ, ಶಾಲೆಗಳಿಲ್ಲ, ಕಾಲೇಜುಗಳಿಲ್ಲ, ಕೋರ್ಟ್ಗಳಿಲ್ಲ, ಮೆಡಿಕಲ್ಗಳಿಲ್ಲ, ದೊಡ್ಡ ದೊಡ್ಡ ಅಂಗಡಿಗಳಿಲ್ಲ. ಅಂತ ಊರುಗಳು ಬೇಕಾದಷ್ಟು ಇದಾವೆ. ಆದರೆ ಸೋಮಾರಿ ಕಟ್ಟೆ ಇಲ್ಲದ ಊರು ಯಾವುದೂ ಕೂಡ ಇಲ್ಲ. ಸಾಮಾನ್ಯದಿಂದ ಸಾಮಾನ್ಯ ಊರು ಅಂತಂದ್ರು ಸೋಮಾರಿ ಕಟ್ಟೆಗಳು ಅಂದ್ರೆ ಸೋಮಾರಿಗಳು ಕೂರುವಂತ ಕಟ್ಟೆಗಳು ಬೇಕಾದಷ್ಟು ಸಿಗ್ತವೆ. ನಿಮಗೆ ಯಾವುದೇ ಊರಿನಲ್ಲಿ ಯಾವುದೇ ಜಾಗದಲ್ಲಿ ಸಿಗ್ತವೆ. ಅಂಥದ್ದೊಂದು ಸೋಮಾರಿ ಕಟ್ಟೆ ಇತ್ತು ಒಂದು ಊರಿನಲ್ಲಿ. ಅಲ್ಲಿ 2 ಜನ ಮಾತಾಡೋದಕ್ಕೆ ಸೇರ್ಕೊಂಡ್ರು. ಮಾತುಗಳು ಪ್ರಾರಂಭ ಆದವು. ಆವಾಗ ಒಬ್ಬ ಮನುಷ್ಯ ಅಂದ, ನಾನು ಬಹಳ ವಿಚಾರ ಮಾಡಿದೆ, ನನ್ನ ಕಡೆ ಬಹಳ ಸಂಪತ್ತಿದೆ, ನಾನು ತಾಜ್ ಮಹಲ್ ಕಟ್ಟಬೇಕು ಅಂತ ಹೇಳಿ ಬಹಳ ವಿಚಾರ ಮಾಡಿದೆ, ಜಾಗನೂ ತಗೊಂಡಿದ್ದೆ, ಸಾಮಗ್ರಿನೂ ಎಲ್ಲ ಹೇಳಿದ್ದೀನಿ. ಆದ್ರೆ ಏನ್ ಮಾಡೋದು, ನನಗೆ ಮಮತಾಜ್ ಸಿಕ್ಕಿಲ್ಲ ಅಂತ ಹೇಳ್ದ. ಜೊತೆಲಿದ್ದವನು ಇನ್ನೊಬ್ಬಿದ್ನಲ್ಲ, ಅವನು ಹೇಳ್ದ, ನಾನು ಕೂಡ ತಾಜ್ ಮಹಲ್ ಕಟ್ಟಬೇಕು ಅಂತಿದ್ದೆ, ಆದ್ರೆ ಏನ್ ಮಾಡೋದು ಅಂತ ಅಂದ. ಏನ್ ಮಾಡೋದು, ನನಗೆ ಸ್ವಲ್ಪ ಸಮಸ್ಯೆ ಇದೆ ಅಂತ ಅಂದ. ಅದಕ್ಕೆ ಇನ್ನೊಬ್ಬ ಕೇಳ್ದ, ಯಾಕಪ್ಪ ಏನ್ ಸಮಸ್ಯೆ? ನನಗಂತೂ ಮಮತಾಜ್ ಸಿಕ್ಕಿಲ್ಲ, ನಾನು ಅದಕ್ಕೆ ಕಟ್ಟಿಲ್ಲ ತಾಜ್ ಮಹಲ್. ಎಲ್ಲ ವ್ಯವಸ್ಥೆ ಇದೆ ನನ್ನಲ್ಲಿ, ಎಲ್ಲ ಸಂಪತ್ತು ಇದೆ, ಅದು ನಾನು ಕಟ್ಟಿಲ್ಲ. ನೀನ್ಯಾಕೆ ಕಟ್ಟಿಲ್ಲ? ಅವನಂದ, ನನ್ನ ಸಮಸ್ಯೆ ಬೇರೆನೇ ಇದೆಯಪ್ಪ. ನನ್ನ ಸಮಸ್ಯೆ ಅಂದ್ರೆ ನಿನಗೆ ಮಮತಾಜ್ ಸಿಕ್ಕಿಲ್ಲ ಅಲ್ವಾ, ನಾನು ತಾಜ್ ಮಹಲ್ ಕಟ್ಟಬೇಕು ಅಂತಿದ್ದೀನಿ, ನನ್ನ ಮಮತಾಜ್ ಇನ್ನೂ ಸತ್ತಿಲ್ಲ.